ಕೃಷ್ಣಾ ಮೇಲ್ದಂಡೆ ಯೋಜನೆಯು ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಡಿಸೆಂಬರ್ 3ರಂದು ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಕೃಷ್ಣಾ ಮೇಲ್ದಂಡೆ ಯೋಜನಾ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅದೃಶ್ಯಪ್ಪ ದೇಸಾಯಿ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 6ನೇ ಗ್ಯಾರಂಟಿ ನೀರಾವರಿ ಯೋಜನೆ ಅನುಷ್ಠಾನ ಅಂತ ಹೇಳಿದ್ದರು. ವರ್ಷಕ್ಕೆ 40,000 ಕೋಟಿಯಂತೆ 2 ಲಕ್ಷ ಕೋಟಿ ಯುಕೆಪಿ ನೀಡುವ ಭರವಸೆ ನೀಡಿದ್ದರು. ಆದರೆ ಯೋಜನೆಗೆ ಯಾವುದೇ ಹಣ ನೀಡುತ್ತಿಲ್ಲ. ಇದನ್ನು ವಿರೋಧಿಸಿ ಹೋರಾಟ ಪ್ರಾರಂಭ ಮಾಡುತ್ತಿರುವುದಾಗಿ ತಿಳಿಸಿದರು. ಅಹೋರಾತ್ರಿ ಧರಣಿ ನಡೆಸುವ ಮೂಲಕ ಯುಕೆಪಿ ಯೋಜನೆ ಪೂರ್ಣಗೊಳಿಸಿ ಇಲ್ಲವೇ ಸ್ಥಗಿತಗೊಳಿಸಿ. ಇದು ನಿಮ್ಮ ಕೈಯಿಂದ ಆಗದೇ ಇದ್ದಲ್ಲಿ ರಾಜೀನಾಮೆ ನೀಡಿ ಎಂದು ಒತ್ತಾಯಿಸಿದರು. ಬೆಳಗಾವಿ ಅಧಿವೇಶನದಲ್ಲಿ ಅಂತಿಮ ನಿರ್ಧಾರ ಮಾಡಬೇಕು ಎಂದು ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅದೃಶ್ಯಪ್ಪ ದೇಸಾಯಿ, ಶಿವಾನಂದ ಲಿಂಗನೂರು ಸೇರಿದಂತೆ ಇತರ ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಏನೋ ಅರ್ಥ ಐತಿ, ಡೇಟ್ನೇ ಕೊಡ್ಲಾರ್ದ ಮುಂದಾಕಿದ್ರೆ ಇದರ ಅರ್ಥ ಏನು ಅಂದ್ರೆ ನಿಮ್ಮ ಯೋಜನೆ ಬಂತು, ನಿಮ್ಮ ಸಮಸ್ಯೆ ಬಂತು, ನಮಗ್ ಬೇಕಾಗಿಲ್ಲ ಅನ್ನುವಂಥದ್ದು. ಅದಕ್ಕೆ ನಮಗ್ ಈಗ ಉಳಿದಿರ್ತಕ್ಕಂಥದ್ದು ಹೋರಾಟವೇ ಒಂದೇ ಮಾರ್ಗ ನಮಗ್ ಉಳ್ದೈತಿ. ಅದಕ್ಕೆ ಈಗ ಬರ್ಲಿರುವ ಡಿಸೆಂಬರ್ 3ನೇ ತಾರೀಕು ಮಂಗಳವಾರ ದಿವಸ ನಾವು ಜಿಲ್ಲಾ ಆಡಳಿತದ ಮುಂದೆ 3ನೇ ತಾರೀಕು ಪ್ರತಿಭಟನೆ ಮತ್ತು ಅಹೋರಾತ್ರಿ ಧರಣಿ ಮಾಡ್ಬೇಕಂತ ನಿಶ್ಚಯ ಮಾಡಿವಿ. ಅದಕ್ಕೆ ಅವತ್ತು ದೊಡ್ಡ ಪ್ರಮಾಣದೊಳಗೆ ನಮ್ಮ ಸಂತ್ರಸ್ತ ಬಂಧುಗಳು ರೈತರು ಬಾಗಲಕೋಟೆಗೆ ಬಂದು ಜಿಲ್ಲಾಡಳಿತಕ್ಕೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಮತ್ತು ಅಹೋರಾತ್ರಿ ಧರಣಿ ಮಾಡ್ತೀವಿ. ಅದಾದ ನಂತರ ಪ್ರತಿ ತಾಲೂಕಿನಿಂದ ಪ್ರತಿ ದಿವಸ ನಾವು ಜಿಲ್ಲಾಡಳಿತದ ಮುಂದೆ ಏನೈತಂದ್ರೆ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ತಾವು ಮಾಧ್ಯಮದ ಮಿತ್ರರು ಈ ಸಮಸ್ಯೆಯನ್ನ ತಾವು ಈಗಾಗಲೇ ಸಾಕಷ್ಟು ನಮ್ಮ ಬಗ್ಗೆ ಪ್ರಯತ್ನ ಮಾಡಿದಿರಿ ನೀವು ಕೂಡ. ಆದ್ರೆ ಇದನ್ನ ದೊಡ್ಡ ಪ್ರಮಾಣದೊಳಗೆ ಏನಾಗೈತಂದ್ರೆ ಇದು ಉತ್ತರ ಕರ್ನಾಟಕದ ಈ ಯೋಜನೆ ಐತಲ್ಲ, ಇಡೀ ದಕ್ಷಿಣ ಭಾರತದೊಳಗನೆ 1ನೇ ಅಥವಾ 2ನೇ ಸ್ಥಾನದಲ್ಲಿ ಇರ್ತಕ್ಕಂತ ದೊಡ್ಡ ಯೋಜನೆ. ಆದ್ರೆ ಈಗ ನಾವು ಮಾಡಾಕತ್ತಿದ್ ಹೋರಾಟನ ಜನಪ್ರತಿಗಳನ್ನ ಎಚ್ಚರಿಸೋ ಸಲುವಾಗಿ ಅವ್ರಿಗೆ ಬಿಸಿ ಮುಟ್ಲಿ ಅಂತ ತಿಳ್ಕೊಂಡನ ನಾವು ಈ ಹೋರಾಟಕ್ಕೆ ಇಳಿದ್ವಿ. ನಿಮ್ಗೆ ಇದ್ದದ್ದು ಹೇಳುದಂದ್ರೆ ಮತ್ತೆ ನಿಮಗ್ ಸ್ವಾಭಾವಿಕ ಐತ್ರಿ, ಜನಪ್ರತಿನಿಧಿಗಳು ಬಂದು ನಮ್ಮ ಹೋರಾಟದೊಳಗೆ ಭಾಗ ಆಗಾಕ ಆಡಳಿತದಾಗಿದ್ದವ್ರು ಭಾಗಕ್ಕೆ ಬರುದಿಲ್ಲ. ಯಾಕಂದ್ರೆ ಅವ್ರ ಸರ್ಕಾರದ ವಿರುದ್ಧ ಅವ್ರು ಹೆಂಗ್ ಮಾಡ್ತಾರೆ ಆದ್ರೆ ವಿರೋಧ ಪಕ್ಷದೊಳಗಿದ್ದಂತ ಜನಪ್ರತಿನಿಧಿಗಳು ಬಂದ ನಮ್ಮ ಹೋರಾಟದೊಳಗೆ ಭಾಗಿ ಆಗ್ಬಹುದು, ಅವ್ರಿಗೂ ಕೇಳ್ಕೊಂಡಿವಿ ಬರ್ರಿ ಅಂತ ಹೇಳಿ ಮಾಡಿಸ್ಕೊತೇವು. ನಮ್ಮ ಬೇಡಿಕೆ ಸ್ಪಂದಿಸ್ರಿ, ಇಲ್ಲ ರಾಜೀನಾಮೆ ಕೊಡ್ರಿ, ಇಲ್ಲ ಇಲ್ಲಿಗೆ 19.6 ಇದನ್ನ ನಿಲ್ ಮಾಡ್ರಿ, ಮುಂದಿನ ಎಲ್ಲ 524 ಏನ್ ಗೆಜೆಟ್ ಮಾಡ್ರಿ ಅದನ್ನ ರದ್ದು ಮಾಡಿ ನಮ್ಮ ಉತ್ತರದೊಳಗ ನಾವ್ ಇಲ್ಲಿಗೆ ಡ್ಯಾಮ್ ಕಟ್ಟೋದು ಬಿಟ್ಟೇವಂತ ಡಿಕ್ಲೇರ್ ಮಾಡ್ರಿ ಅನ್ನುವಂತ ನಮ್ಮ ಹೋರಾಟ ಇವತ್ತು. ಹೇಳುದು ಮುಂದೂಡುದು ಏನಾಗೈತೆ ಅಂತಂದ್ರ ನದಿಯೊಳಗೆ ಒಂದು ಯಾವ್ದೋ ಒಂದು ತೇಲಿ ಬರ್ತಾ ಇರ್ತದ ಬೌಡಿ, ಏನ್ ಬಿಡಪ್ಪ ಪಂಚನಾಮದ ಮುಂದುವರಿಗೆ ತಪ್ಪುದು. ಹಂಗ ಈ ಸರ್ಕಾರ ದಾರಿ ತಪ್ಪಿಸುದು, ಕ್ವಾರಿ ಹಾಕುದು, ಪೈಲ್ ಮುಂದೂಡುದು ಈ ನವನಿ ನಡೆಸ್ಯಾರ. ಇವ್ರ ಕಳ್ಕಳಿ ಇದ್ರ ಈ ನಮ್ಮ ನೀರಿನ ಹಂಚಿಕೆ ಒಳಗ ಇವರು ಇದು ಕೋರ್ಟಿಗೆ ಅಪ್ಡೇಟ್ ಹಾಕ್ಬೇಕಾಗಿತ್ತು. ನಮ್ಮ ಸರ್ಕಾರ ಕಳಕಳಿ ಇದ್ರ ಅಪ್ಡೇಟ್ ಹಾಕಿರ್ ಗೆಜೆಟ್ ಹಾಕಿತ್ತು. ಶೆಟ್ರ್ ಕೇಳಿದಂಗ ಇವ್ರು ಅಪ್ಡೇಟ್ ಆಗಿಲ್ಲ, ಅದು ಗೆಜೆಟ್ ಆಗಿಲ್ಲ, ಇವ್ರದೇನು 2 ಲಕ್ಷ ಕೋಟಿ ಕೊಡೋದು ಬರ್ತೈತಿ ಅನ್ನುವಂತ ಇದನ್ನ ಮುಂದೂಡನೆ ಪರಿಸ್ಥಿತಿ ಸರ್ಕಾರ ನಡೆಸೈತಿ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಮುಕ್ತ ಮಾಡಲು ರೀಚ್ ಸಂಸ್ಥೆ ಸಾಕಷ್ಟು ಕೆಲಸ ಮಾಡುತ್ತಿದೆ ಎಂದು ಸಂಸ್ಥೆಯ ನಿರ್ದೇಶಕರಾದ ಜಿಎನ್ ಸಿಂಹ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಇಲ್ಲಿಯವರೆಗೆ 50 ಹಳ್ಳಿಗಳಲ್ಲಿ 1600ಕ್ಕೂ ಹೆಚ್ಚು ಗ್ರಾಮಸ್ಥರನ್ನು ಒಗ್ಗೂಡಿಸಿ ಜಾಗೃತಿ ಮೂಡಿಸಲಾಗುತ್ತಿದೆ. 2023 ಹಾಗೂ 24ನೇ ಸಾಲಿನಲ್ಲಿ 60ಕ್ಕೂ ಹೆಚ್ಚು ಬಾಲ್ಯ ವಿವಾಹಗಳನ್ನು ನಿಲ್ಲಿಸಲಾಗಿದೆ ಎಂದರು. ಇದೇ ಸಮಯದಲ್ಲಿ ಶ್ರೀಮತಿ ಸುಧಾ ಎಂಬುವವರು ಮಾತನಾಡಿ ತಮ್ಮ ಜೀವನದಲ್ಲಿ ಆಗಿರುವ ಘಟನೆಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು. 5 ವರ್ಷದಲ್ಲಿ ಬಾಲ್ಯ ವಿವಾಹ ಆಗಿದ್ದು 16 ವರ್ಷಕ್ಕೆ ಮಕ್ಕಳು ಆಗಿದ್ದಾರೆ. ಆಡುವ ಕೂಸಿಗೆ ಕಾಡುವ ಎನ್ನುವ ಹಾಗೆ ಪರಿಸ್ಥಿತಿ ಆಗಿದೆ ಎಂದು ವಿವರಿಸಿದರು.
ಸ್ಟ್ಯಾಂಡ್ ತಗೋಬೇಕು. ಅಂದ್ರೆ ಹೆಂಗಂದ್ರೆ ನಮ್ದು ಆರ್ಥಿಕವಾದ ಸಮಸ್ಯೆ ಅಂದ್ರೆ ಈಗ ಬಡತನ ಕುಟುಂಬ ಅಂತಾರಲ್ರಿ ಹಳ್ಳಿ ಒಳಗ, ಹಂಗ ಬಡತನ ಕುಟುಂಬದಿಂದ ನಮ್ಮವ್ವ ಏನ್ ಮಾಡಿದ್ಲು ಅಂದ್ರೆ ಅಕ್ಕನ ಜೊತೆ ತಂಗಿನ ಕಳ್ಸಿ ಬಿಟ್ರೆ ಖರ್ಚಿನ ಜೊತೆ ಖರ್ಚು ಹೋಗತಿ, ವರದಕ್ಷಿಣೆ ಕೊಡೋದು ಇನ್ನೊಬ್ರಿಗೆ ಆಗಂಗಿಲ್ಲ ಅಂತಂದು ನಮ್ಮ ಅಕ್ಕನ್ ಕೊಡ್ರು, ಮತ್ತೆ ನನ್ನೂ ಅದ ಮನೆಗ್ ಕೊಟ್ಬಿಟ್ರಿ. ಕೊಡಂತ್ಲೆ ಮುಂದು 12 ವರ್ಷಕ್ಕೆ ನಾನು ಋತುಮತಿ ಆದ್ನಿ. ಋತುಮತಿ ಆದಾಗ ಅವಾಗ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಋತುಮತಿ ಆದ 3 ವರ್ಷಕ್ಕೆ ಗಂಡು ಮನೆಗ್ ಕಳ್ಸ್ಬೇಕಂತ ಪದ್ಧತಿ ಆಚಾರ ಒಂದ್ ಇರ್ತಾರೆ. ಹಂಗಾಗಿ ನಾನು ಅವಾಗ ಸಾಲಿಗೆ 8ನೇ ಕ್ಲಾಸ್ ಸಾಲಿಗೆ ಹೋಗ್ತಿದ್ನಿ. ಅವಾಗ ನಮ್ಮ ಅವ್ವಾರ್ ಬಂದ್ ಏನಂದ್ರು, ಈಗೇನೋ ಎಷ್ಟ್ ಸಾಲಿ ಕಲ್ತ್ರು ಅಷ್ಟ, ನೀವೇನ್ ಹೆಣ್ಮಕ್ಳು ಸಾಲಿ ಬೇಡ, ಮನ್ಯಾಗ ಗಂಡನ್ ಚಂದ ನೋಡ್ಕೊಂಡ್ರ ಸಾಕು, ಅತ್ತಿ ಮಾವನ್ ಚಂದ ನೋಡ್ಕೊಂಡ್ ಸಾಕು ನಮ್ದು ಇರೋ ಒಂದ್ ಜೀವನ, ನಮ್ಗೆ ಬೇಕು ಬಡ್ರ ಮಕ್ಳಿಗೆಲ್ಲ ಸಾಲಿ ಪಾಲಿ ಅಂತ ಅಂದು ನಮ್ಮ ಅವ್ವಾರ್ ಇಷ್ಟೆಲ್ಲ ಹೇಳಿದ್ರಿ. ಹೇಳಂತ್ಲಿ ಹೊಳಪಸು ನಾನು ನಂಗ ಸಾಲಿ ಕಲಿಬೇಕಂತ ಆಸಕ್ತಿ ಐತ್ರಿ. ನಾ ಸಾಲಿ ಕಲ್ತು ಈಗ ನೋಡ್ರಿ, ನಾ ಒಬ್ಬ ಸಾಲಿ ಕಲ್ತು ಒಂದ್ ಏನ್ರ ಸಾಧನೆ ಮಾಡಿದ್ನಿ ಅಂದ್ರೆ ಮುಂದಿರುವಂತ ನಮ್ ತಂಗಿಯರಿಗೆ ನಮ್ ತಮ್ಮರಿಗೆ ನಾನು ಓದಿಸ್ಬೇಕು ಅನ್ನೋದೊಂದು ಛಲ ಇತ್ತು ನನಗೆ. ಹಂಗಾಗಿ ನಮ್ಮ ಅವ್ವಾರ ಮಾತಿಗೆ ನಾ ಬೆಲೆ ಕೊಟ್ಟು ಗಂಡು ಮನೆಗ್ ಹೋದ್ನಿರಿ. ನಾನು ಎಷ್ಟು 16 ವರ್ಷಕ್ಕೆ ಗಂಡು ಮನೆಗ್ ಕಳ್ಸಿದ್ರು. 16 ವರ್ಷಕ್ಕೆ ಹೋಗಿ ನನಗ್ ಗಂಡು ಮನೇಲಿ ಹೆಂಗಿರ್ಬೇಕು, ವಾಪಸ್ ಗಂಡನ ಜೊತೆ ಯಾವ ರೀತಿ ಇದು ಮಾಡ್ಬೇಕು ಅನ್ನೋದು ಏನು ಗೊತ್ತಿಲ್ಲ. ಯಾಕಂದ್ರೆ ಈಗ ಆಡೋ ಮಕ್ಕಳಿಗೆ ಹೋಗಿ ಗಂಡು ಮನೆ ಜವಾಬ್ದಾರಿ ಕೊಡೋಣ ಅಂದ್ರೆ ಏನ್ ಹೇಳ್ರಿ, ಹೌದಿಲ್ರಿ? ನಾನು ಎಲ್ಲ ನಮ್ಮ ಅಲ್ಲಿ ಗಂಡು ಮನೆಗ್ ಹೋದಾಗ ಏನು ಅಡಿಗೆ ಮಾಡಕ್ ಬರ್ತಿದ್ದಿಲ್ಲ, ಲೆಪ್ಪೆ ಆಡುದು ಈ ತರ ಹಿಂಗೆಲ್ಲಾ ಮಾಡ್ತಿದ್ನಲ್ಲ. ಅವಾಗ ಓನ್ಯಾಗ ಬಂದಿದ್ರು, ಈಕಿ ನೋಡಿ ಇಷ್ಟು ಗಂಡು ಮನೆ ಬಂದಿ ಆದ್ರೂ ಏನ್ ಇಂತೆಲ್ಲ ಕುಂಟ್ಲೆಪೆ ಅದು ಆಡ್ತಿ ಗೊತ್ತಾಗಂಗಿಲ್ಲ, ಗಂಡ ಮಗನ್ನಿ ಆಡಕ್ ಈ ತರ ಹಿಂಗೆಲ್ಲ ಅನ್ನಕತ್ರು. ಅದ್ರ ನಂಗೆ ಒಂಥರ ಅನಿಸ್ತಿತ್ತು, ಯವ್ವ ನಾನು ಇಷ್ಟ್ ಜಲ್ದಿ ಯಾಕೆ ಮದ್ವಿ ಮಾಡಿದ್ರು ನಮ್ಮ ಅವ್ವಾರು, ನಾನು ಒಂದ್ ಏನ್ರ ಕಲಿಬೇಕು, ಇಷ್ಟೆಲ್ಲಾ ಸಣ್ಣ ವಯಸ್ಸಿನ ಮದ್ವಿ ಮಾಡಿ ಎಷ್ಟೆಲ್ಲಾ ತ್ರಾಸ ಆಯ್ತು ಅಂತ ಹಿಂಗ ಅಂತಿತ್ತು. ಆದ್ರೆ 16 ವರ್ಷಕ್ಕೆ ನಾನು ಬಂದು ಗಂಡು ಮನೆ ಬಂದು 3 ತಿಂಗಳಿಗೆ ಪ್ರೆಗ್ನೆಂಟ್ ಆದನ್ರಿ. ಪ್ರೆಗ್ನೆಂಟ್ ಆದಾಗ ಈ ಹೊಟ್ಲಿ ಇದ್ದಾಗ ಬೆಡ್ ರೆಸ್ಟ್ ಮಾಡ್ಬೇಕು, ಹೊಳಪಸ್ ಹೊಟ್ಲಿ ಇದ್ದಾಗ ಈ ತರ ಹಿಂಗ್ ಜಿಗದಾಡ್ಬಾರ್ದು, ಈ ತರ ಹಿಂಗ್ ಊಟನ ಸೇವನೆ ಮಾಡ್ಬೇಕು ಅಂತ ಹೇಳಂದು ಅದು ಕರೆಕ್ಟ್ ಸ್ಟೇಜಿಗೆ ಮದ್ವಿ ಆತಂದ್ರೆ ಎಲ್ಲಾ ತಿಳುವಳಿಕಿರ್ತೈತ್ರಿ. 16 ವರ್ಷಕ್ಕೆ ಗರ್ಭಿಣಿ ಆದ್ರ ಅದ್ರ ಮಾಹಿತಿನ ಗೊತ್ತಿರಂಗಿಲ್ಲ. ಪ್ರೆಗ್ನೆಂಟ್ ಅಂದ್ರೆ ಏನು ಗೊತ್ತಿದ್ದಿಲ್ಲ ನನಗ. ನಾನು ಹಿಂಗ ಮಕ್ಳ ಜೊತೆ ಆಟ ಆಡ್ತಿದ್ವಿ, ಹೊಳಪಸ್ ಹಿಂಗೆ ಹೊಲ್ದಾಗ ಅದು ನಾವ್ ಹೊಲ್ದಾಗ ಇರ್ತಿದ್ರಿ, ಹಿಂಗ್ ನಮ್ ತಂಗಿಯರ್ ಜೊತೆ ಅದು ಹಿಂಗ್ ಗಿಡ ಹತ್ತುದು ಈ ತರ ಹಿಂಗೆಲ್ಲಾ ಮಾಡಿ ನನ್ ಗರ್ಭಿಣಿ ಇದ್ದಾಗ. ಬಾಗಲಕೋಟೆಯ ಜಿಲ್ಲಾ ಪಂಚಾಯತ್ನ ನೂತನ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ್ ಕುರೇರ್ ಅವರ ಅಧ್ಯಕ್ಷತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಹಾಗೂ ಮುರಾರ್ಜಿ ವಸತಿ ಶಾಲೆಗಳ ಇಲಾಖೆಯ ವಾರ್ಡನ್ಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಮಕ್ಕಳಿಗೆ ಆಹಾರ ಮೆನು ಪ್ರಕಾರ ಗುಣಮಟ್ಟ ಹಾಗೂ ಸೂಕ್ತ ಪ್ರಮಾಣದ ಆಹಾರ ನೀಡಬೇಕು, ಬಯೋಮೆಟ್ರಿಕ್ಗಳನ್ನು ಕಡ್ಡಾಯವಾಗಿ ಉಪಯೋಗಿಸಬೇಕು ಹಾಗೂ ಹಾಜರಾತಿ ಹೆಚ್ಚಿಸಬೇಕು, SSLC ಹಾಗೂ PUC ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗೆ ಹೆಚ್ಚಿನ ಗಮನ ಕೊಡಬೇಕು ಮತ್ತು ಪ್ರತಿದಿನ ಸಂಜೆ 2 ಗಂಟೆ ಓದಿಸುವುದು ಜೊತೆಗೆ ಕಂಪ್ಯೂಟರ್ ಮತ್ತು ಲೈಬ್ರರಿಗಳ ಬಳಕೆಯಾಗಬೇಕು. ಮಕ್ಕಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಪ್ರೇರಕ ಭಾಷಣ ಕೊಡಿಸಬೇಕು ಎಂದು CEO ಶಶಿಧರ್ ಕುರೇರ್ ವಾರ್ಡನ್ಗಳಿಗೆ ಖಡಕ್ಕಾಗಿ ಸೂಚನೆ ನೀಡಿದರು.